ಇವತ್ತೊಂದು 50ರಿಂದ 1,05,000 ಮಟ್ಟ ಇದಾವೆ ಸರ್. ನೋಡಿರಿ ಚೆನ್ನಾಗಿದ್ದಾವೆ ಹಸು. ಬೆಳಗ್ಗೆ 10 ಗಂಟೆಗೆ ಬಂದಿದ್ದಾವೆ. 10ನೇ ತಾರೀಕು ಶುಕ್ರವಾರ ದಿನ, ಶುಕ್ರವಾರ ಬೆಳಗ್ಗೆನೇ ಇದ್ದಾವೆ ಸರ್. ರಡರ್ ನೋಡಿ, ಇದು ಹಿಂಗೈತೆ ನೋಡಿ ಸರ್. 4 ಹಲ್ಲು 2 ಹಲ್ಲು ಎಲ್ಲ ಇದಾವೆ ಸರ್. ಇವತ್ತು ಒಂದೊಂದು ಹಸು ಒಂದೊಂದು ರೇಟ್ ಐತೆ. 70, 90, 95, 85 ಎಲ್ಲ ಐತೆ ಸರ್. 50ರಿಂದ 50, 60, 65 ಎಲ್ಲ ಇದಾವೆ. ಜರ್ಸಿ, ಹೆಚ್ಚಾಪು, ಜರ್ಸಿ ಮಿಕ್ಸ್ ಅದಾವೆ, ಹೆಚ್ಚಪ್ ಮಿಕ್ಸ್ ಅದಾವೆ, ಎಲ್ಲ ಪೂರ ಅದಾವೆ ನೋಡಿರಿ ಸರ್. ಇವತ್ತು ಸರ್ ನಮ್ಮದು ತೆಲಿಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು. ಬರ್ರಿ ನೋಡೋಣ ಕೊಡೋಣ ಹಸು. ಪ್ರತಿ ಶುಕ್ರವಾರ ಸೋಮವಾರ ಬರ್ತವೆ ಸರ್. ನನ್ನ ನಂಬರ್ ತಗೋರಿ, ಕಾಲ್ ಮಾಡ್ಕೊಂಡು ಬರ್ರಿ. 7676872101. ಸೌಕರ್ಯ ಹಸು ತೊಗೊಂಡ್ರ? ನೀವು ಖರೀದಿ ಮಾಡಿದ್ರಾ? ಹಾಂ ಹಾಂ ಹಾಂ, ಚೆನ್ನಾಗಿದೆಯಪ್ಪ. ಒಳ್ಳೆ ಬ್ಯಾರಲ್ದೇ ತಗೊಂಬಿಟ್ರಿ. ಸ್ವಲ್ಪ ಮುಂದಕ್ಕೆ ತಗೊಳ್ರಿ ನೋಡೋಣ. ಎರಡನೇದ ಮೊದಲನೇದಣ್ಣ? ಮೊದಲನೇದು. ಹಾಂ ತಗೊಳ್ರಿ, ನಿಧಾನ ನಿಧಾನ. ಓಕೆ, ಯಾವ ಊರಿಗೆ ಹೋಗ್ತಾ ಇದೆ ಏನು? ಕೆಂಚನಹಳ್ಳಿ, ಇಲ್ಲೇ ವಿಜಯನಗರ ಜಿಲ್ಲೆನೇ. ಹರಿಹರ ಕೆಂಚನಹಳ್ಳಿ. ಹಾಂ ಹಾಂ, ಬಂಡೆಜ್ಜಿ ಕೆಂಚನಹಳ್ಳಿ. ಸರಿ 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 ಸರಿ. ಒಳ್ಳೆ ಮಾಲ್ ರೀ, ಒಳ್ಳೆ ಮಾಲ್. ಹ್ಞೂನಪ್ಪ, ಅದಕ್ಕೆ ಆಯ್ಕೆ ಮಾಡ್ಕೊಂಡಾರೆ. 92,000 ಹೊಡೆದ್ರಿ, ಒಳ್ಳೆ ಮಾಲ್, ಚೆನ್ನಾಗೈತ್ರಿ. 92,000 ಕೊಡೋದಾರ? ಸುಳ್ಳು 10 ಲೀಟ್ರ್ ಹಾಲು ಐತ್ರಿ. ಏ ಹಂಗೆ ಹೇಳುವ, ಅದು ಹೆಂಗ್ ಗ್ಯಾರಂಟಿ ಕೊಡ್ತೀನಿ ನೀನು? ಬಾಯಿಲ್ ನೋಡೋಣ, ಗ್ಯಾರಂಟಿ ಕೊಡಿ ನೋಡೋಣ. ಬಂದೊಳ್ಳೆ ಕಿರ್ಗಾಲ್ ಜರ್ಸಿ ಇದೆ ಒಂದು, ನೋಡ್ತಾ ಇದ್ರಿ. ಕಿರ್ಗಾಲು ಜರ್ಸಿ ಹಸು ಆಯ್ಕೆ ಮಾಡಬೇಕು ಅಂತ ಇದ್ರೆ, ಕೊಟ್ಟಿಗೆ ಚಿಕ್ಕತಿತ್ತು ಅಂದರೆ ಚಾಯ್ಸ್ ಮಾಡಿ ನೋಡೋಣ. ಎಷ್ಟನೇ ಸೂಲು ಅಲ್ಲಿಂದ ಕೇಳ್ತೀನಿ. ಹಸು ಹಿಂಭಾಗ ಬ್ಯಾಕ್ ಪೋಚ್ ಹೀಗಿದೆ, ಅಡರ್ ಗಿಡರ್ ಬಿಡ್ತಾ ಇದೆ. ಮುಂಭಾಗದಿಂದ ನೋಡೋಣ. ಚನ್ಪೇರ್ ಎಷ್ಟನೇ ಸೂಲು ಅಲ್ಲಿಂದ? 6 2ನೇ ಸೂಲು. ಜರ್ಸಿ 20 ಡೇಸ್ ಅಂತ ಕರು ಹಾಕ್ಲಿಕ್ಕೆ ಬೇಕಿದೆ ಟೈಮ್ ಅಂತಿದ್ದಾರೆ. ಗಬ್ಬದ ಹಸುಗಳ ಮಾಹಿತಿ ಇವೆಲ್ಲ ಆಲ್ಮೋಸ್ಟ್ ನಿಮ್ಗೆ ಕೊಟ್ಟಿದ್ದೀನಿ. ರೇಟ್ ಏನಾದ್ರು ಜರ್ಸಿದು? ಒಂದು 65 ಹೇಳ್ತೀರಾ? ಒಂದು 55 ಬಂದರೆ ಕೊಡ್ತೀರಾ? ಆಯಿತು. ಜರ್ಸಿ ಹಿಂಗಿದೆ ನೋಡ್ರಪ್ಪ. ಇನ್ನೊಂದಿದೆ, ಅದನ್ನು ಕೂಡ ತೋರಿಸ್ಬಿಡ್ತೀವಿ ತಡೀರಿ ನಿಮಗೆ. ಹಾಗೆ ಬಂಧುಗಳೇ ನಮಸ್ತೆ. ಇದು ತೆಲಗಿ ಗ್ರಾಮ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ಒಂದು ಹೆವಿ ಎಡರ್ HF ಜರ್ಸಿ ಮಿಕ್ಸ್ ಇರ್ತಕ್ಕಂಥ ಹಸು ತೋರಿಸ್ತಾ ಇದ್ದೀನಿ. ಡಿಸ್ಚಾರ್ಜ್ ಬೇರೆ ಆಗ್ತಾಯಿದೆ. ಇವತ್ತಲ್ಲ ನಾಳೆ, ನಾಳೆಲ್ಲ ಒಂದು ವಾರ ಎಷ್ಟಾಗ್ಬೋದು ಕೇಳೋಣ. ಇಳಿಯೋಕ್ಕೆ ಅಂತ ಟೈಮು. ಚಾನ್ಪೇರ್ ಇಳಿಯೋಕ್ಕೆ ಎಷ್ಟು ದಿನ ಬೇಕು ಟೈಮ್? ಡಿಸ್ಚಾರ್ಜ್ ಆಗ್ತೈತೆ 2-3 ದಿನ. 2-3 ದಿನ? 2-3 ದಿನ ಆಯಿತು. 2-3 ದಿನ. 2-3 ದಿನ. ಓಕೆ. ಎಡರ್ ಮಾತ್ರ ನಿಮಗೆ ತೋರಿಸ್ಬೇಕು ಅಂದರೆ ಹೆವಿ ಫಿಲ್ ಆಗಿದೆ, ಡಿಸ್ಚಾರ್ಜ್ ಆಗ್ತಿದೆ. ಇಷ್ಟರಲ್ಲೇ ಇದೆ. ನಿಮ್ಮ ಮನೆಗೆ ಗುಡ್ ನ್ಯೂಸ್ ತರುವಂಥದ್ದು. ಕರು ಗಂಡ ಹೆಣ್ಣು ಗೊತ್ತಿಲ್ಲ, ಬಟ್ ಹಸು ಎಷ್ಟನೇ ಸೂಲು ಎಷ್ಟನೇ ಹಲ್ಲು ಕೇಳೋಣ. ಇದು 4 ಹಲ್ಲು ಐತೆ, ಫಸ್ಟ್ನೇ ಸೂಲು. 4 ಹಲ್ಲಿನ ಫಸ್ಟ್ನೇ ಸೂಲಿನ ಹಸು. HF ಮತ್ತು ಜರ್ಸಿ ಮಿಕ್ಸ್ ಐತೆ ಇದಕ್ಕೆ? ಜರ್ಸಿ ಮಿಕ್ಸ್ ಐತೆ, 2 ಮಿಕ್ಸ್ ಐತೆ. 2 ಮಿಕ್ಸ್ ಐತೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಏನಮ್ಮ ತಾಯಿ, ಸ್ವಲ್ಪ ನಡೆದು ತೋರಿಸು ನೋಡೋಣ. ಹಿಂಗೆ. ಓಕೆ, ನೈಸ್, ಚೆನ್ನಾಗಿ ನಡೀತಾ ಇದೆ. ಕರೆಕ್ಟ್ ಹೇಳ್ಬಿಡು. ಆ ಕಡೆ ಈ ಕಡೆ ಎಲ್ಲ ರೈತರು ನೋಡಿ ಓಡಿ ಬರಬೇಕು. ಆ ಥರ ಒಂದು ಒಳ್ಳೆ ರೇಟ್ ಇದ್ದರೆ ಹೇಳ್ಬಿಡಿ, ಏನು ರೇಟ್ನಿಂದ ಆಗ್ಬೋದು? ಸರ್ ಇದು 96,000 ಹೇಳ್ತೀನಿ. 90 ಆಜು-ಬಾಜು ಬಂದರೆ ಕೊಡ್ತೀನಿ. ನೀವು 90 ಆಜು-ಬಾಜು ಇದ್ದೀರಾ? ನಿಜ ಹೇಳ್ತೀನಿ ಕೇಳು. ನಾನು ಖರೀದಿಗೆ ಬಂದಿದ್ದರೆ ನಿಮಗೆ ಕೇಳ್ತಿದ್ದ ರೇಟ್ ಒಂದು 70 ಆಸುಪಾಸು ಈ ಕಡೆ ಕೇಳ್ತಿದ್ದೆ. ಹಾಂ, ಕೇಳಿ ಅಂತೀರಾ? ವ್ಯಾಪಾರ ನೇರವಾಗಿ ಬನ್ನಿ ಬಂಧುಗಳೇ. ನೇರವಾಗಿ ಬಂದಾಗಲೇ ಒಂದು ವ್ಯಾಪಾರ ಆಗೋದು. ನೇರವಾಗಿ ಪರಿಶೀಲಿಸ್ಕೊಳ್ಳೋಂಥದ್ದು ತುಂಬ ಒಳ್ಳೆಯದು. ಅಲ್ಲ ಆಯ್ತು, 60 ಕೇಳ ಪಾಪ ಅವ್ರದ್ದು ಮತ್ತು ಹಸು ತೊಗೊಳೋರು ಅಂತ ಮಾಡಲೇಬೇಕು. ನಾನೇನು ಹೇಳ್ತಿದ್ದೆ ಅಂದರೆ ನೇರವಾಗಿ ಬರ್ರಿ ಅಂತ ಹೇಳ್ತಾ ಇದ್ದೆ ನಿಮಗೆ. ಖಂಡಿತ ನೇರವಾಗಿ ಬಂದರೆ ಒಂದು ಒಳ್ಳೆಯ ಅವಕಾಶ ಇದೆ. ಆನ್ಲೈನ್ ವ್ಯವಹಾರ ಬೇಡ. ಆನ್ಲೈನ್ ವ್ಯವಹಾರ ಇಲ್ಲದೇ ನೇರವಾಗಿ ಬಂದರೆ ತುಂಬ ಉತ್ತಮ. ಆನ್ಲೈನ್ ವ್ಯವಹಾರದಲ್ಲಿ ಆದಷ್ಟು ತುಂಬ ಎಡವಟ್ಟಾಗ್ತಾರಂಥದ್ದು. ಹಾಗಾಗಿ ಡೈರೆಕ್ಟಾಗಿ ಬಂದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಖರೀದಿ ಮಾಡ್ಕೋಬೇಕು. ನಡೀರಿ ನೋಡೋಣ ನೆಕ್ಸ್ಟ್ ಹಸು. ಹಾಗೆ ಇನ್ನೊಂದು ಇದೇ ಥರ ಕಿರ್ಗಾಲ್ ಜರ್ಸಿ ಹಿಡ್ಕೊಂಡಿದ್ಯಾ? ಹ್ಞೂ ಸರ್.
ಎಷ್ಟನೇ ಸೂಲು ಅಲ್ಲಿಂದ ಇದು? ಇದು 6ರಲ್ಲಿ ಐತೆ, 2ನೇ ಸೂಲು. 6ರಲ್ಲೂ 2ನೇ ಸೂಲಿನ ಜರ್ಸಿ ಸ್ನೇಹಿತರೆ. ಇನ್ನೊಂದಿದೆ ಅದೇ ಥರ. ಇದು ಇಳಿಯಕ್ಕೆ ಬೇಕಿರೋ ಟೈಮು? ಇದೇ ಒಂದು 20 ದಿವಸ ಬೇಕು ಸರ್ ಇಳಿಯಾಗಿ. ಇದು 20 ದಿವಸ, 20 ಡೇಸು. ಹಾಗಾದ್ರೆ ಏನಿದೆ ರೇಟ್? ಒಂದು 60,000 ಹೇಳೋಣ. ಹಾಂ, ಹೇಳೋದೇನು ಹೇಳ್ತೀವಿ ಸರ್, ಅವ್ರು ಬಂದು ಇದ್ರಿಗೆ ಮಾತಾಡಿ ಹ್ಞೂ, ಒಂದು 51 ಬಂದರೆ ಕೊಡೋಣ. 51 ಕೊಡ್ತೀನಿ ಅಂತ ಹೇಳಿದ್ರೆ. ಕೊಟ್ಟಿಗೆ ಚಿಕ್ಕಿದ್ರೆ ಚಾಯ್ಸ್ ಮಾಡ್ಕೊಳ್ಳಿ, ಅಡ್ಡಿ ಇಲ್ಲ. ಚೆನ್ನಾಗಿದೆ ಜರ್ಸಿಗಳು, ಎರಡೂ ಚೆನ್ನಾಗಿದೆ. ಆಯ್ತು ಬಿಡು, ಸಾಕು ಬೇಕಾದಷ್ಟು ನೆನಪಿರ್ತದ ಸರ್. ಸರಿ ಮಾತಾಡಿ. ಓಕೆ, ಓಡಿ ಕೀಫರ್ ಇದ್ದಂಗೆ ಕಾಣುತ್ತೆ ನನಗನ್ಸಿದ ಮಟ್ಟಿಗೆ. ಕೀಫರೇ 100%. ನೋಡಂತೇಳಿ ಅಡರ್ ಕ್ಲಿಯಾರಿಟಿ, ತೊಟ್ಟಿನ ಕ್ಲಿಯಾರಿಟಿ ತಗೊಂಬಿಟ್ರೆ ಹಸುವಿದ ಕ್ಲಿಯಾರಿಟಿ ನೋಡ್ಕೊಂಬಿಡೋಣ. ಎಷ್ಟೇ ಸೂಲು ಅಲ್ಲಿಂದ ಬಾಸಿದು? 4 ಐತೆ, 2ನೇ ಸೂಲು. 4 2ನೇ ಸೂಲು. 4 2ನೇ ಸೂಲು ಹಸು ನೋಡ್ತಾ ಇದ್ರಿ. ಬೋರ್ಡ್ ಇದೆ, ಕಣ್ ಶೈನ್ ಇದೆ. ಇಳಿಯಕ್ಕೆ ಎಷ್ಟು ದಿನ ಬೇಕು ಟೈಮ್? ಇಳಿಯಾಕೆ ಒಂದು 15 ದಿನ ಬೇಕು ಸರ್. 15 ದಿವಸ ಆದರೂ ಬೇಕೇ ಬೇಕಾ? 15 ದಿವಸ ಬೇಕು. ಓಕೆ, ಆಗಲಿ, ಏನು ಅಡ್ಡಿಲ್ಲ. 15 ದಿವಸ ಏನು ದೊಡ್ಡದಲ್ಲ ವಿಚಾರ. ಓಕೆ, ಹೆಂಗಿದೆ ರೇಟು? ಇದಕ್ಕೆ ಒಂದು 5 ಹೇಳ್ತೀವಿ. ಹಾಂ, ಒಂದ್ರ ಹೊರಗೆ ಬಂದರೆ ಕೊಡ್ತೀವಿ ಸರ್. ಒಂದ್ರ ಒಳಗೆ ಹೊರಗೆ 90-95 ಸಾವಿರದ ಒಳಗೆ ಹೊರಗೆ. ಸರಿ, ನೋಡೋಣ, ಮಾತಾಡೋಣ. ಬಂಧುಗಳೇ, ಇಲ್ಲಿ ಹಸುವಿನ ಮಾಹಿತಿ ಏನಿದ್ರು ನಿಮಗೆ ಕೊಡ್ತಾ ಇರುವಂಥದ್ದು ಜಸ್ಟ್ ಒಂದು ಜ್ಞಾನಕ್ಕೆ ಈ ಥರ ಹಸು ಸಿಗ್ತಾ ಇದೆ ಅನ್ನೋಂಥದ್ದು. ಇನ್ನು ಇಡೀ ವ್ಯವಹಾರ ನಿಮ್ಮ ಕೈಲಿದೆ. ಯಾವುದೇ ವ್ಯಾವಹಾರಿಕವಾಗಿ ನಿಮಗೆ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ಕಾಲ್ ಮಾಡ್ಕೊಳ್ಬೋದು. ಇನ್ನು ಉಳಿದಂತೆ ವ್ಯಾಪಾರ ಆದ ನಂತರ ಅಥವಾ ಆಗೋ ಮುಂಚೆ ಏನೇ ವ್ಯಾಜ್ಯ ವ್ಯವಹಾರಗಳಿದ್ರು ಇದ್ರ ಬಂದು ಓಕೆ, ಅದನ್ನೇ ಹೇಳ್ತಾ ಇದ್ದೀನಿ. ಏನೇ ವ್ಯವಹಾರ ವ್ಯಾಜ್ಯಗಳಿದ್ರು ನಿಮ್ಮಲ್ಲೇ ಬಿಟ್ಟಿದ್ದು, ನೀವೇ ಅದನ್ನು ನಿರ್ವಹಣೆ ಮಾಡ್ಕೋಬೇಕು. ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳ್ತಾ ಇನ್ನೊಂದು ಹಸು ತೊಗೋತಾ ಇದ್ದೀವಿ. ನೆಕ್ಸ್ಟ್ ನೋಡಿಬಿಡೋಣ. ಬಂಧುಗಳೇ, ತೆಲುಗಿ ನೋಡ್ತಾ ಇರುವಂಥದ್ದು ಟ್ರೈನ್ ಹೋಗ್ತಾ ಇದೆ, ಗೂಡ್ಸ್ ಟ್ರೈನ್ ಯಾವುದು. ಹೋಗಿ ನಾವು ಈ ಕಡೆ ಹಸು ನೋಡೋಣ. ಹಾಂ, ರೈಲ್ವೆ ಸ್ಟೇಷನ್ ಹತ್ರ ಆಗುತ್ತೆ ಇಲ್ಲಿ? ಹ್ಞೂ ಸರ್, ರೈಲ್ವೆ ಸ್ಟೇಷನ್ ಹತ್ರ ಐತೆ. ಇಲ್ಲಿ ಒಂದು 200-300 ಮೀಟ್ರ್ ಆಗುತ್ತೆ. 200-300 ಮೀಟ್ರು. ಓಕೆ, ಇದು ಎಷ್ಟನೇ ಸೂಲಿಂದು? ಫಸ್ಟ್ನೇ ಸೂಲು 2 ಫಸ್ಟ್ನೇ ಲ್ಯಾಕ್ಟೇಷನ್ 2 ಹಲ್ಲಿಂದು ಈಫರು. ಅಲ್ಲಿ ಹೈಟ್ ಇದೆ. ಇದು ತುಂಬ ಇನ್ನೂ ಹೈಟ್ ಆಗುತ್ತೆ. ತಲೆ ಎತ್ತಿ ನಿಂತರೆ ತುಂಬ ಎತ್ತರ, ಒಂದು ಹೆಚ್ಚು ಕಡೆ ಒಂದು 5 ಅಡಿಗಿಂತ ಎತ್ತರ ಬರ್ಬೋದು. ಒಂದು 6 ಅಡಿ ಉದ್ದ ಬರ್ಬೋದು ಹಸು. ಇನ್ನು ಪಡ್ಡೆ ಮಣಕ. ಹಾಗಾದರೆ ನೀವು ಕಟ್ಟಿರ್ತಕ್ಕಂಥದ್ದು ಬೆಲೆ ಏನು, ಎಂತೂ ಹೇಗೆ? ಸರ್, ನಮ್ಮದು ಬೆಲೆ 120 ಹೇಳ್ತೀನಿ. ಇದ್ರಿಗೆ ಬಂದಲ್ಲಿ ಕೊಳ್ಳಿ, ಹೊರಗೆ ಬಂದರೆ ಕೊಡ್ತೀನಿ. ಓಕೆ, ಇನ್ನೇನು ನಾನು ರೈಟ್ ಕೇಳೋದು ಬೇಡ ಅನಿಸುತ್ತೆ. ನೀವು ಆಲ್ಮೋಸ್ಟ್ 100ಕ್ಕೆ ಆಸುಪಾಸು ಇದ್ದೀರಿ. ಮಣಕ ಐತೆ, 2 ಐತೆ. ಈಗ ಇನ್ನು ಎಷ್ಟಕ್ಕೆ ಇದು, ಇನ್ನು ಎಷ್ಟಕ್ಕೆ ಬೆಳೆಯಲ್ಲ, ಇನ್ನೂ ಬೆಳಿತೈತಿ. ಇನ್ನೂ ಒಂದು 1.5-2 ಅಡಿ ಮಣಕ ಬೆಳಿತೈತಿ. ಎಲ್ಲವೂ ಇದೇ ರೇಟ್ ಇದಾವೆ ಹಸು? ಒಂದು 60-70 ಇದಾವೆ? ಅದಾವೆ, 60-70 ಅದಾವೆ, 50 ಅದಾವೆ, ಎಲ್ಲ ಅದಾವೆ ಹಸು. ಯಾಕಂದರೆ ಇವಾಗ ಇವೇ ಆಯ್ತು ಅಂದ್ರೆ 50-60-70 ಎಂತ ನೋಡ್ಬೇಕು, ನಮಗೂ ಕ್ಯೂರಿಯಾಸಿಟಿ ಇರುತ್ತೆ. ನೋಡಿ ನೋಡ್ಬಿಡೋಣ. ನಾವು ಕೇಳೋಕ್ಕಿಂತ ಮುಂಚೆ ಕಡಿಮೆ ರೇಟಿನ ಅಷ್ಟು ಹೇಳ್ಬಿಡಂಗೆ. ಆಮೇಲೆ ಇದ್ಯಾವ್ದು ಮಣಕ? ಇದು 2 ಮಣಕ. 2 ಮಣಕ. HF ಜರ್ಸಿ ಲೈನ್ ಐತಲ್ಲಪ್ಪ, ಸ್ಟ್ರೈಟ್ ಲೈನು ಜರ್ಸಿಗೆ ಬಂದಂಗೆ ಬಂದಿದೆ. ಎರಡಲ್ಲಿ ಪಡ್ಡೆ ಮಣಕ ಅಂತಾರೆ. ಎಸ್, ಮಣಕನೇ ಇದು. ಮೊದಲನೇದೇ ಅನಿಸುತ್ತೆ ನನಗೆ. ಮೊದಲನೇ ಇಳಿಯೋಕ್ಕೆ ಒಂದು 20 ದಿವಸನಾದ್ರೂ ಬೇಕಾ? ಇನ್ನೊಂದು 20 ದಿವಸ ಬೇಕು ಸರ್. ಯಾಕಂದರೆ ಅಡರ್ ಲೂಸ್ ಇದೆಯಲ್ಲ, ಅಡರ್ ಮಡಿಕೆ ಇದ್ದಂಗೆ ಇದೆ. ತೊಟ್ಟು ತೆನೆ ಎಲ್ಲ ಅಡ್ಡಿ ಇಲ್ಲ. ಇದು ಏನು ಯಾವ ಲೆವೆಲಿಗೆ ಬರ್ತಾರೆ? ಇದು ಒಂದು 75,000 ಹೇಳ್ತೀನಿ. ಒಂದು 75 ಬಂದರೆ ಆಸ್ಪಾಸ್ ಸಿಗುತ್ತೆ. ಬಂಧುಗಳೇ, ನಾನು ಅದಕ್ಕೆ ಕೇಳಿದೆ, ಎಲ್ಲ 1 ಲಕ್ಷದ ಮೇಲೆ ಹೇಳಿದ್ರೆ ಹೆಂಗೆ ಅಂತ. 75 ಆಸುಪಾಸು ಕೂಡ ಇದೆ ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ಉದಾಹರಣೆ ಇಲ್ಲ ಸರ್, ಅದಾವ. ಅದ್ರಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, 70,000 ಐತಿ ಅಂತ. ಆಯಿತು, ನೋಡೋಣ. ಬಂದರೆ ನೋಡ್ತಾ ಇರ್ತಾವೆಲ್ಲವೂ ಪಡ್ಡೆ ಮಣಕ. ಯಾವ ಇಲ್ಲಿ ಏಜ್ಡ್ ಕಾಣ್ತಾ ಇಲ್ಲ. ಟಿಪ್ಪರ್ಗಳೆಲ್ಲ ಪಡ್ಡೆ ಮಣಕ ಇರೋಂಥದ್ದು.
ಎಲ್ಲ ಶೃಂಗಾರಗೊಂಡಿದ್ದಾವೆ, ಸುಂದರಗೊಂಡಿದ್ದಾವೆ. ಸುಂದರ ಅದು ಇದೆ. ಇದು ಮೊದಲನೇದಾ? ಇದು ಮೊದಲನೇದು, ಇದು ಎರಡಲ್ಲ ಸರ್, ಇದು ಎರಡಲ್ಲ. ಇದು ಎರಡಲ್ಲ. ಶಾಂತಿ ಇಟ್ಕೊಂಡಿರ್ತಕ್ಕಂಥದ್ದು ಮೊದಲನೇ ಸೂಲಿನ ಹಸುಗಳು ತೋರಿಸ್ತಾ ಇದ್ದಾರೆ. ಕಡ್ಡಿ ಮೂಲೆ ತೊಟ್ಟು ಬ್ಲ್ಯಾಕ್ ಸ್ಪಾಟ್ ಇದ್ದಾವೆ. ಒಂದೇದು ಫಸ್ಟ್ ಅವೇ ಜಾಸ್ತಿ ಇರೋದು. ಹಾಂ, ಎರಡನೇದು ಒಂದೇದು ಅವೇ. ಒಂದೇದು ಭಾಳ ಇರೋದು. ಎರಡನೇದು ಯಾವ ಒಂದು ಎರಡೇನು ಒಂದೈತೆ, 2-3 ಇರ್ಬೋದು ಆಟೆ ಅಷ್ಟೇ. ಅಷ್ಟೇ, ಎಲ್ಲ ಫಸ್ಟ್ನೇದಾವೆ ಇರೋದು. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಇದ್ದಾವೆ. ಮಣಕಗಳು ಇರೋದನ್ನ ಹೇಳಿದ್ದಾರೆ. ಏನಾದ್ರು ಬೇಕು ಅಂದರೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇದೆ. ಇದೊಂದು 20 ದಿವಸ ಬೇಕು ಇಳಿಯೋಕ್ಕೆ. ಸರ್ ಒಂದು 20 ದಿವಸ ಬೇಕು. ಸರಿ ಚಿನ್ನ, ಇದು ಒಂದು 90 ಆಜುಬಾಜು ಕೊಡೋಣ. 90 ಆಜುಬಾಜು. ಸರಿ ಅಪ್ಪ, ತಗೊಳ್ಳಿ. ಇದು ಕಡೆ ಹಲ್ಲು. ಎರಡನೇದು ಮೂರನೇದಾ? ಎರಡನೇದು ಇರ್ಬೋದು ಸರ್. ಕಡೆ ಹಲ್ಲು ಎರಡನೇದು ಅಂತ ಹೇಳುವಂಥ ಹಸು ಇಲ್ಲಿದೆ. ಲೋಡ್ ಆಗಬೇಕು. ಇದು ಅಡರು ತೊಟ್ಟು ಕೂಡ ತಗೊಳ್ಳಿಕ್ಕೆ ಬಿಡಮ್ಮ. ಸ್ವಲ್ಪ ತೊಟ್ಟು ತೊಗೊಂಡ್ಬಿಡ್ತೀನಿ, ಹೆಂಗೆ ತಿನ್ಬಿಡ್ತೀನಿ. ಅಡ್ಡಿಲ್ಲ, ಬಿಡಿ ಇದೆ. ಇದು ಇಳಿಯೋದಕ್ಕೆ ಬೇಕಿರೋ ಟೈಮು ಇನ್ನೊಂದು 20 ದಿವಸ ಬೇಕು ಸರ್. ಇದು ಒಂದು 20 ಡೇಸ್. ಆಯ್ತು ಆಯ್ತು. ಹಸುವನ್ನು ನೋಡಿದಾಗ ಹೀಗಿದೆ ಅಮ್ಮ. ಓಕೆ ಆಯಿತು. ಏನು ರೇಟು? ಇದಕ್ಕೆ 96,000 ಹೇಳ್ತೀನಿ. ಹಾಂ, 85 ಬಂದರೆ 85 ಬಂದರೆ ಆ ಕಡೆ ಕೊಡ್ತೀರಿ. ನಡಿ ಬಾಸ್, ಹಂಗೆ ಆಗಲಿ. ಇದೆಷ್ಟನೇ ಸೂಲು ಹಲ್ಲಿಂದು? ಇದು 4 ಸರ್. ಎರಡನೇ ಫಸ್ಟ್ನೇ ಸೂಲ್ ಇದೆ. ಓಕೆ, ಅಡರ್ ತುಂಬ ತೊಟ್ಟಿದಾವಲ್ಲ ಮರಿ ಇದಕ್ಕೆ. ತುಂಬ ದೊಡ್ಡದ. 4 ತೊಟ್ಟು ಗ್ಯಾರಂಟಿ. ಅಡರ್ ತುಂಬ ಇದ್ದಾವೆ, ಸಣ್ಣವು ಡಾಟ್ ತೊಟ್ಟುಗಳು. ಎರಡನೇದು ಅಂದ್ರಲ್ಲ? ಹಾಂ, ಅಲ್ಲ ಸರ್, ಫಸ್ಟ್ನೇದು ಇದೆ. ಇದು ಫಸ್ಟ್ನೇದಾ? ಹಾಂ, ಫಸ್ಟ್ನೇದು. ಅವ್ರು ಹೇಳಿ ಕೊಟ್ಟಿದ್ದಾರೆ ಫಸ್ಟ್ನೇದು. ಪಂಚ್ ಫೇಸ್ ಬೋಡಿ HF. ಸ್ವಲ್ಪ ಮುಂದೆ ತಗೊಳಪ್ಪ. ತಗೋ ನೋಡೋಣ. ಓಕೆ ಓಕೆ, ಸಾಕು ಸಾಕು ಸಾಕು. ಎಲ್ಲ 20 ದಿವಸ ಕಾಯ್ಬೇಕೇನಪ್ಪ ಇವೆಲ್ಲ? 20 ದಿವಸ ಕಾಯ್ಬೇಕು. ಹಾಂ ಹಾಂ. ಬೆಲೆ ಏನಾಗುತ್ತೆ? ಇಲ್ಲೇ ಕೊಡೋಣ ಸರ್. ಒಂದು 92, 93 ಬಂದರೆ. 93 ಅಂದ್ರೆ ಕೊಡೋಣ ಅಂತೀರಾ? ನಡಿಯಮ್ಮ. ಹಾಂ, ಹೇಳಮ್ಮ. ಇದು ಸರ್ ಇದು 6 ಐತೆ. 6 HF ಕ್ರಾಸು. 6 ಐತೆ, HF ಕ್ರಾಸ್ ಐತೆ. ಹ್ಞೂ, HF ಕ್ರಾಸ್ ಇದೆ. 6 ಹಲ್ಲಿನ ಪಡ್ಡೆ ಮಣಕ. ಇಳಿಯೋಕೆ ಎಷ್ಟನೇ ಸೂರು ಹೇಳ್ಬಿಡ್ಬೇಕು? ಇದು ಎರಡನೇ ಸೂಲ್ ಸರ್. ಇಳಿಯೋಕೆ ಇನ್ನೊಂದು 20 ದಿವಸ ಬೇಕು ಟೈಮ್. 20 ದಿವಸನಾದ್ರೂ ಬೇಕು. 20 ದಿವಸ ಬೇಕು. ಕಡ್ಡಿ ಮೇಲೆ ತೊಟ್ಟಿದೆ, ಇದ್ದ ಇದೆ. ಒಳ್ಳೆ ಡೆನ್ಮಾರ್ಕ್ ಹಸು ಲಕ್ಷಣ ಕಾಣುವಂಥದ್ದು ಇದೇ ಥರ ಕಾಣುತ್ತೆ. ಬಟ್ ಏನೇ ಆಗಲಿ, ನೀವು ಬಂದು ನೇರವಾಗಿ ನೋಡ್ಕೊಂಡು ಪರಿಶೀಲಿಸ್ಕೊಂಡು ಖರೀದಿ ಮಾಡೋಂಥ ನಿಮ್ಮ ವ್ಯಕ್ತಿಗೆ ಜವಾಬ್ದಾರಿ. ಮಾಹಿತಿಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಸು ಸಿಗುತ್ತೆ ಅನ್ನುವಂಥದ್ದು. ಇನ್ನು ವ್ಯಾವಹಾರಿಕವಾಗಿ ಎಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನೆನಪು ಮಾಡ್ತಾ ಇರ್ತೀನಿ. ರೇಟು ಕೂಡ ಹಾಗೆ ಅವ್ರಿಗೆ ಕೇಳ್ತೀನಿ, ಎಷ್ಟಾಗುತ್ತೆ ರೇಟ್? ಇದು 96,000 ಹೇಳ್ತೀನಿ. ಒಂದು 90 ಒಳವರೆಗೆ ಬಂದರೆ ಕೊಡ್ತೀನಿ. 90 ಒಳವರೆಗೆ. ಆಯಿತು. ವ್ಯವಹಾರ ಎಲ್ಲ ಅವರೊಂದಿಗೆ ನಿಮ್ಮದಿರುತ್ತೆ. ಏನೇ ವ್ಯಾಜ್ಯ ಬಂದರೆ ಅದು ನಮ್ಮ ವ್ಯಕ್ತಿಗತ ಜವಾಬ್ದಾರಿ ಅಲ್ಲ, ಅದು ನಿಮ್ಮ ಜವಾಬ್ದಾರಿಯಲ್ಲೇ ಇರುತ್ತೆ. ಆಗ್ತಾಯಿದೆ. ಹ್ಞೂ ಸರ್, ಮಳೆ ಬರ್ತಾ ಇದೆ. ಇದು ತುಂಬ ಓವರ್ ಲಕ್ಷಣವಾಗಿರ್ತಕ್ಕಂಥ ಹಸು. ಬೋಡಿ ಇದೆ, ಅಡರ್ ಕಾಂಪ್ಯಾಕ್ಟ್ ಇದೆ. ಮೋಸ್ಟ್ಲಿ ಕಡೆ ಹಲ್ಲ, 6 ಹಲ್ಲ. 6 ಸರ್. ಹಾಂ, 6 ಹಲ್ಲಿನ ತಳಿ ಬ್ರೀಡು ಹಸು. HF ಅಲ್ಲಿ ಬ್ಲ್ಯಾಕ್ ಕಡೆ ಜಾಸ್ತಿ, ವೈಟ್ ಕಡೆ ಕಡಿಮೆ ಇದೆ. ತೊಟ್ಟು ತೆರೆ ಎಲ್ಲ ನೀವು ನೋಡ್ಕೊಂಡಂಗೆ ಹಿಂಗಿದೆ. ಅಡರ್ ಬಾಕ್ಸು ಫಿಲ್ ಆಗಬೇಕು ಅಂದರೆ ನನಗನ್ಸಿದ ಮಟ್ಟಿಗೆ ಇನ್ನೂ 20 ದಿವಸ ಬೇಕೇನೋ ಅಂತೀನಿ. ಹ್ಞೂ ಸರ್, ಇನ್ನೂ 20 ದಿವಸ ಬೇಕು. ಇನ್ನೊಂದು 20 ದಿವಸ ಬೇಕು. ಇನ್ನೊಂದು 20 ದಿವಸ ಹಾಕಬೇಕು ಸರ್. ಕರ ಹಾಕುತ್ತೆ. ಇನ್ನೊಂದು 20 ದಿವಸ ಟೈಮ್ ತಗೊಳುತ್ತೆ. ಅದು ನಿಮಗೆ ಸಿಗೋ ಹಸು ಹೆಣ್ಣು ಗಂಡು ಆಮೇಲೆ ನಿರ್ಧಾರ ಆಗುತ್ತೆ. 20 ಡೇಸ್ ಅಂತ ವೆಯ್ಟ್ ಮಾಡಲೇಬೇಕು. ಅವ್ರು ಹೇಳಿರ್ತಕ್ಕಂಥ ಒಂದು ರೇಟ್ ಬೆಲೆ ಏನು ಚಿನ್ನ ರೇಟ್? 96,000 ಹೇಳ್ತೀನಿ. ಹಾಂ, ಒಂದು 85 ಅಂದರೆ ಕೊಡೋಣ. 85 ಅಂದರೆ ಕೊಡಬೇಕು ಅಂತ ಮಾಡಿದಾರಂತೆ. ಓಕೆ ಬಾಸ್, ಆಗ್ಬೋದು. ಇದೇನಪ್ಪ ಚಂದ್ಕನಣ್ಣ? ಸರ್ ಇದು ಎರಡನೇದು. ಹಾಂ, ಕಡೆಯಲ್ಲೈತೆ. ಹಾಂ, ಇನ್ನೊಂದು 20 ದಿವಸ, ಒಂದು 25 ದಿವಸ ಅಂತೂ ಬೇಕು ಸರ್ ಕರ ಹಾಕಿ. 25 ದಿವಸ ಅಂತ ಬೇಕಾ? ಬೇಕು. ಎರಡನೇದಾ? ಹಾಂ, ಎರಡನೇದು. ಹಾಲು ಮಚ್ಚೆ ಯುಕ್ತ ಹಸುಗಳು ಬೇಕು ಅಂದವ್ರಿಗೆ ಒಂದಿದೆ. ಕಾಣಿಸ್ತಾ ಇದ್ದೀನಿ ನಿಮಗೆ. ಬಾಲದ ಹಿಂಭಾಗ, ಬಾಲದ ಮುಂಭಾಗ, ಕಣ್ಣು ಗಿಣ್ಣೆಲ್ಲ ಶೈನ್ ಹೊಳಪಲ್ಲಿರುವಂಥದ್ದು ಹಸುವಿನ ಕ್ಷಣ. ಹೊಸ ಸ್ವಲ್ಪ ಕಟ್ ಮಾಡ್ಕೋಬೇಕು. ಇನ್ನು ಉಳಿದಂತೆ ತೊಟ್ಟು ಗಿಟ್ಟು
ಹಿಂಗಿದೆ. ಅಡ ಲೂಸ್ ಇದೆ. ಅವರು ಒಂದು 30 ದಿವಸಕ್ಕೆ ಟೈಮ್ ಕೊಡ್ತಿದ್ದಾರೆ. ರೇಟ್ ಏನಾಗ್ಬೋದು? ಇದಕ್ಕೊಂದು ಕೊಡೋಣ, ಒಂದು 80,000 ಬಂದರೆ. 80,000 ಬಂದರೆ ಕೊಡ್ತೀನಿ ಅಂತಿದ್ದಾರೆ. ಬಂಧುಗಳೇ, ಈಗ ನೋಡಿದಂಥ ಹಸುಗಳು ಆಲ್ಮೋಸ್ಟು 70, 80, 90 ಹೇಳಿದ್ದಾರೆ. ಒಂದರ ಒಳಗೆ ಹೊರಗೆ ಆಗೋ ಸಾಧ್ಯತೆಗಳು. ಏನೇ ಆಗಲಿ ಹೋಗ್ರಿ, ನೋಡಿರಿ, ನೇರವಾಗಿ ನೋಡಿಬಿಟ್ಟು ಪರಿಶೀಲಿಸ್ಕೊಳ್ರಿ. ಒಳ್ಳೆಯದಾಗಲಿ ನಿಮಗೂ ಕೂಡ. ನಮಸ್ಕಾರ. ಅದೊಂದೈತೇನಪ್ಪ?